ಅಫ್ಜಲ್ಪುರ ತಾಲೂಕಿನ ಹವಳಗ ಬಿ ಗ್ರಾಮದಲ್ಲಿ ದಿನಾಂಕ 15/5/24ರಂದು ಕೆಲವು ಗುಂಡಾಗಳು ಅಂದರೆ ನಿಮ್ಮದು ವಿಠ್ಠಲ ತಂದೆ ಅಡಿಯಪ್ಪ ನಾಟಕರ್ ಇವರ ಸುಮಾರು ಅದ್ರ ಜೊತೆಗೆ ಒಂದು 8 ಜನ ಅಲ್ಲಿ ಕಾನೂನು ಬಾಹಿರವಾಗಿ ಮರಳು ದಂಧೆಯನ್ನು ಮಾಡ್ತಾರೆ ಮತ್ತು ಅಲ್ಲಿ ಆ ಏರಿಯಾ ಸುತ್ತ ಕೂಡ ಗುಂಡಾಗರ್ದಿಯನ್ನು ಮಾಡ್ತಾರೆ. ಅದರ ಜೊತೆಗೆ ಆ SC ಓಣಿಯಲ್ಲಿ ಬರೆದಂಥ ಹಳಗಾವ್ ಗ್ರಾಮದಲ್ಲಿ ಎಲ್ಲನೂ ರೀತಿ ಕಳನಿಂದ ಹೊಡೆಯುವಂಥ ಸಂದರ್ಭದಲ್ಲಿ ಬೈಪಾಸ್ ಆಗಿ ಅದು SC ಓಣಿ ಪಾಸ್ ಆಗಬೇಕಾಗ್ತದೆ. ಆ ಸಂದರ್ಭದಲ್ಲಿ SC ಓಣಿ ಹೆಣ್ಮಕ್ಳು ತಾಯಂದಿರು ಅಕ್ಕಂದಿರು ತಮ್ಮಂದಿರು ರಾತ್ರಿಗೆ ಉರಿನಲ್ಕೆ ಅಥವಾ ಟಾಯ್ಲೆಟ್ಸ್ಗೆ ಬಂದ ಸಂದರ್ಭದಲ್ಲಿ ಗಾಡಿಯನ್ನು ಭಾಳ ಫಾಸ್ಟಾಗಿ ಓಡಿಸ್ತಾ ಇರ್ತಾರೆ. ಗೊತ್ತಾಗಂಗಿಲ್ಲ, ಯಾರೋ ಜನ ಸತ್ತು ಹೋಗ್ತಾರೆ, ಆಕ್ಸಿಡೆಂಟ್ ಆದರೆ ಏನಾದರೂ ಗಾಯ ಆಗ್ತವೆ ಅಂತ ತಿಳ್ಕೊಂಡು ಅವತ್ತಿನ ದಿನ ರಾತ್ರಿ ದಿನ ಮನುಷ್ಯನಪ್ಪ ಅಂದ್ರೆ ನಮ್ಮದು ಸುಧೀರ್ ತಂದೆ ನಾಗಪ್ಪ ಅವನವರು ನಾಟಕರಿಗೆ ಅವರಿಗೆ ಹೇಳಿದಾಗ ನೀ ಏನು ಕೇಳ್ತಿಲ್ಲಿ ನಾವು ಹೋಗ್ತೀವಿ ನೋಡು ಹಂಗೆ ಮಾಡ್ತೀವಿ ಅಂತ. ಹಂಗಂದರೆ ಹಂಗೆ ತಪ್ಪಾಗ್ತದೆ. ನಮ್ಮ ತಾಯಿನೇ ಸಂಗೀತ ನಮ್ಮ ತಾಯಿನೇ ನಮ್ಮ ತಾಯಿ ಏನಾರ ಆದರೆ ಸತ್ತರೆ ಯಾರು ಜಿಮ್ಮೆದಾರಿ, ಯಾರು ತೋರಿಸ್ತೀರ ಅಂತ ಮಾತಾಡೋದಕ್ಕೆ ಸುಮಾರು 8 ಜನ ಸೇರಿಬಿಟ್ಟು ಸುಧೀರ್ ಅನ್ನೋನಿಗೆ ಮನ ಬಂದಂಗೆ ಹೊಡೆದು ಬಿಟ್ಟು ಮತ್ತು ತಿರ್ಗಾ 112ಕ್ಕೆ ಪೊಲೀಸ್ಗೆ ಫೋನ್ ಮಾಡಿದಾಗ ಆ ವ್ಯಾನ್ ಕೂಡ ಅಲ್ಲಿ ಬರ್ತದೆ. ವ್ಯಾನ್ ಬಂದ ತಕ್ಷಣ ಬಂದಂಥ ಪೊಲೀಸರು ಯಾರು ಅಮಾಯಕನಿಗೆ ಯಾರು ಹೊಡೆದವರಿಗೆ ಬಿಡಿಸೋಂಥ ಕೆಲಸ ಮಾಡಿಲ್ಲ, ಜೊತೆಗೆ ಹೊಡೆಯೋರಿಗೆ ನಿಂತು ನೋಡೋಂಥ ಕೆಲಸ ಮಾಡ್ತಾರೆ ಪೊಲೀಸರು. ಅಂತಂದರೆ ಅಮಾಯಕಿಗೆ ರಕ್ಷಣೆ ಮಾಡಲಿಲ್ಲ ಇವತ್ತಿನ ದಿನ. ಅದು ಮತ್ತೆ ಹೊಡಿಲಿಕ್ಕೆ ಬಿಟ್ಟು ಮತ್ತೆ ದೌರ್ಜನ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಮೇಲೆ ಕೂಡ ಇವತ್ತಿನ ದಿನ ಕ್ರಮ ತಗೋಬೇಕಂತ ಜಿಲ್ಲಾ ರಕ್ಷಣಾಧಿಕಾರಿಗೆ ಮನವಿ ಮಾಡಿದ್ದೀವಿ. ಇದ್ರ ಜೊತೆಗೆ ಇವತ್ತಿನ ದಿನ 15ನೇ ತಾರೀಕು ಆದಂಥ ಘಟನೆ 18ನೇ ತಾರೀಕು ಕೇಸನ್ನು ರಿಜಿಸ್ಟ್ರೇಷನ್ ಮಾಡ್ತಾರೆ. 307, 504, 506 ಅಟ್ರಾಸಿಟಿ ಆ್ಯಕ್ಟ್ 1979 ಈ ಥರ ಆಗಿದೆ. ಆದರೂ ಕೂಡ ಇಷ್ಟು ದಿನ ಆದರೂ ಕೂಡ ಪೊಲೀಸ್ ಇಲಾಖೆಯವರು ರಕ್ಷಣೆ ಮಾಡ್ತಾಯಿದ್ದಾರೆ, ಆದರೆ ಇನ್ನೂ ಅರೆಸ್ಟ್ ಮಾಡಿಲ್ಲ. ಯಾಕೆ ಅಂತ ನಮ್ಮದು ಪ್ರಶ್ನೆ ಇದೆ. ಅದಕ್ಕೆ ಇವತ್ತಿನ ದಿನ ಅಫ್ಜಲ್ಪುರ ತಾಲೂಕಿನ ಮರಳು ದಂಧೆ ಏನದಲ್ಲ, ಕಳ್ಳತನ ದಂಧೆ ಅದಲ್ಲ, ಅದು ಏನಪ್ಪ ಅಂದರೆ ಇಡೀ ಜಿಲ್ಲೆದಾಗ ಎಲ್ಲ ಕಡೆಗೆ ಹಾಗೆ ನಡೆದಿದೆ. ಯಾಕಂದರೆ ಇವತ್ತಿನ ದಿನ SC ಜನ ಹೊಡೆದಾಡಿ ಸಾಯ್ತಾ ಇದ್ದಾರೆ, ಕೊಲೆ ಆಗ್ತವೆ, SC ಜನರಿಗೆ ಗುಂಡಾಗರಿ ಮಾಡ್ತಾಯಿದ್ದಾರೆ. ಇವತ್ತಿನ ದಿನ ಕಾನೂನು ಬಾಹಿರಾಗಿ ರೀತಿ ಮಾಡ್ತಾರೆ ಅಂದರೆ ನಿಂದಿರಿಸೋಂಥ ಜವಾಬ್ದಾರಿ ಜಿಲ್ಲಾ ಮೈನ್ಸ್ ಆ್ಯಂಡ್ ಜೌಲ ಡಿಪಾರ್ಟ್ಮೆಂಟ್ ಇದೆ. ಅದರ ಜೊತೆಗೆ ಜಿಲ್ಲಾ DC ಅವ್ರಿಗೆ ಅವ್ರದ್ದು ಜವಾಬ್ದಾರಿ ಇದೆ. ಅದಕ್ಕೆ ಇವತ್ತಿನ ದಿನ ಯಾವುದೇ ಕೂಡ ಅದರ ಮೇಲೆ ಕ್ರಮ ತೊಗೊಂಡಿಲ್ಲ. ಇವತ್ತಿನ ದಿನ ಅದು ಇಲ್ಲಿಗಲ್ ಆಗಿ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಇವತ್ತಿನ ದಿನ ಅದು ಇಡೀ ಜಿಲ್ಲೆದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಅದ್ರ ಜೊತೆಗೆ ಇವತ್ತಿನ ದಿನ ಆಯಾ ತಾಲೂಕಿನಲ್ಲಿ ತಹಸೀಲ್ದಾರರು ಮತ್ತು PI ಇಬ್ಬರು ಸೇರಿಸ್ಬಿಟ್ಟು ಮರಳು ದಂಧೆ ಏನು ಮಾಡ್ತಾರೆ SPಗೂ ಗೊತ್ತಾಗಲ್ಲ, DCಗೂ ಗೊತ್ತಾಗಲ್ಲ. ಈ ವ್ಯವಸ್ಥೆ ಏನಪ್ಪ ಅಂದರೆ ಜಿಲ್ಲಾದಾಗದ. ಅದಕ್ಕೇನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಅದು ಏನು ಮಾಫಿಯಾ ದಂಧೆ ಏನಿದೆ ಅದು ನಿಲ್ಲಿಸ್ಬೇಕು. ಅದಕ್ಕೆ ಅಥವಾ ಇಲ್ಲಿಗೆಲ್ಲ ಅಂತೇನು ಹೊಡಿತಾ ಇದ್ದಾರಲ್ಲ, ಅದಕ್ಕೆ ಲೀಗಲೈಸೇ ಮಾಡ್ಬೇಕು. ಪರವಾಗಿಲ್ಲ, ಲೀಗಲೈಸ್ ಮಾಡಿ ಸರ್ಕಾರಕ್ಕೆ ದುಡ್ಡು ಬರ್ತದೆ, ಬೊಕ್ಕಸು ಬರ್ತದೆ, ಸಾರ್ವಜನಿಕ ಕೆಲಸ ಸಿಗ್ತದೆ, ಲೇಬರ್ಗೆ ಕೆಲಸ ಸಿಗ್ತದೆ, ಜನ ಬದುಕಲಿಕ್ಕೂ ಆಗ್ತದೆ. ಅದಕ್ಕೆ ಅದು ನಿಂದಿಸ್ಲಿಕ್ಕೆ ಆಗಲ್ಲ ಅಂದರೆ ಅಟ್ಲೀಸ್ಟ್ ಲೀಗಲೈಸ್ ಮಾಡಿ ಜನರಿಗೆ ಉದ್ಯೋಗ ಕೊಡೋಂಥ ಕೆಲಸ ಆಗ್ಬೇಕು. ಅದಕ್ಕೆ ಆ ನಿಟ್ಟಿನಾಗೆ ಜಿಲ್ಲಾಧಿಕಾರಿಗಳು ಯೋಚನೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿಬಿಟ್ಟು, ಈ ಆರೋಪಿಗಳನ್ನು ಬಂಧಿಸೇ ಹೋದರೆ ಜಿಲ್ಲಾಧಿಕಾರಿಗಳನ್ನ ಆಲ್ರೆಡಿ ಕೊಟ್ಟಿದ್ದೀವಿ, ಮನವಿಯನ್ನು ಕೊಟ್ಟಿದ್ದೀವಿ, ಮಾತು ಕೂಡ ಆಡಿದ್ದೀವಿ ಅವರಿಗೆ ಪರ್ಸನಲ್ಲಾಗಿ. ಇನ್ನೂ ಅರೆಸ್ಟ್ ಮಾಡಲಿಲ್ಲ ಅಂದರೆ 29ನೇ ತಾರೀಕು ದಿನ ಜಿಲ್ಲಾ ರಕ್ಷಣಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹವನ್ನು ಹೂಡಬೇಕಂತ ಒಂದು ದಲಿತ ಸಂಘರ್ಷ ಸಮಿತಿಯವರು ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಯಾರಿಗೆ ದಯ ತೋರಿಸಿದ್ರೆ ಕಾನೂನುಬದ್ಧವಾಗಿ ಕಾನೂನನ್ನು ಗೌರವ ಕೊಡುವಂಥದ್ದು, ಅನ್ಯಾಯಗಳಿಗೆ ತಪ್ಪಿಸ್ತಾರನ್ನ ಶಿಕ್ಷೆ ಕೊಡುವಂಥ ಕೆಲಸ ಕೋರ್ಟಿಗಿದೆ. ಆದರೆ ಅರೆಸ್ಟ್ ಮಾಡೋಂಥ ಕೆಲಸ ಪೊಲೀಸ್ ಇಲಾಖೆ ಇದೆ. ತಕ್ಷಣ ಎಲ್ಲಿದ್ದರೂ ಕೂಡ ಅವ್ರನ್ನ ರಕ್ಷಣೆ ಮಾಡಿದೆ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಬೇಕು. ಅದರ ಜೊತೆಗೆ ಯಾರ್ಯಾರು ರೀತಿ ದಂಧೆ ಮಾಡ್ತಾರೋ ಅವ್ರವ್ರ ಶಾಸಕರ ಹಿಂದೆ ಇರ್ತಾರೆ, ಅವರು ಸಪೋರ್ಟಿಂಗ್ ಇರ್ತಾರೆ ಅಂತ ಅವ್ರು ತಿಳಿತಾರೆ. ಯಾವ ಶಾಸಕರಿರಲಿ, ಯಾವ MLA ಇರಲಿ, ಯಾವ MP ಇರಲಿ, ಯಾರೂ ಅಲ್ಲ, ದೊಡ್ಡವರು ಅಲ್ಲ. ಈ ದೇಶದ ಕಾನೂನನ್ನು ಹುಟ್ಟಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರು. ಅದಕ್ಕೇನು ಹೇಳ್ತೀವಿ ಅಂದರೆ ಲಾ ಈಸ್ ಅಬೋ ಆಲ್, ನೋ ಒನ್ ಅಬೋ ದಿ ಲಾ ಅಂತ ಹೇಳ್ತೀವಿ ನಾವು. ಕಾನೂನು ಎಲ್ಲರಿಗಿಂತ ದೊಡ್ಡದೇ, ಕಾನೂನಿಗಿಂತ ಯಾರೂ ದೊಡ್ಡವರು ಅಲ್ಲ. ಅದಕ್ಕೆ ಆ ನಿಟ್ಟಿನಾಗೆ ನಮ್ಮ ದೇಶದ ನೆಲದ ಸಂವಿಧಾನ ಹೇಳ್ತಾ ಇದೆ. ಆ ನಿಟ್ಟಿನಾಗೆ ತಾವೆಲ್ಲರೂ ಕೂಡ ಕೆಲಸ ಮಾಡಿ, ಪೊಲೀಸ್ ಇಲಾಖೆಯವರು, ಜಿಲ್ಲಾಧಿಕಾರಿಗಳು ಸರಿಯಾದ ನಿಟ್ಟಿನಲ್ಲಿ ಕೆಲಸ ಮಾಡಿ ಗುಲ್ಬರ್ಗ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ದಲಿತ ಸಂಘ ಸಮಿತಿ ಒತ್ತಾಯ ಮಾಡಿದ್ದೆ. ನನ್ನ ಹೆಸರು ಡಾಕ್ಟರ್ ಸಜ್ಜನ್ ಮಲ್ಲೇಸಿ, ರಾಜ್ಯ ಸಂಘಟನಾ ಸಂಚಾಲಕರು, ಬೆಂಗಳೂರು.